ತಂದ್ರು ಮೊದಲು. ನಂತರ ಈ ಸ್ಕೀಮ್ಗಳು ಫುಲ್ಫಿಲ್ ಮಾಡಕ್ ಆಗಲ್ಲ, ಸಿಕ್ಕಾಪಟ್ಟೆ ದುಡ್ಡು ಬೇಕು ಅಂದ್ರು. ಮತ್ತೆ ಟ್ಯಾಕ್ಸ್ ನ ಏನು ನಾಗರಿಕರು ಕಟ್ತಾರೆ ಟ್ಯಾಕ್ಸ್ ನ ಪೋಲ್ ಮಾಡ್ತಾ ಇದೆ ಅಂದ್ರು. ಏನ್ ಹೇಳಿದ್ರು ಎದೆಗುಂದಿದೆ ಕಾಂಗ್ರೆಸ್ ಅವರು ಈ 5 ಗ್ಯಾರಂಟಿಗಳು ಜಾರಿ ಮಾಡೇ ಬಿಟ್ರು. ಯಾಕೆ ಬೇಕಾಗಿತ್ತು ಈ ಗ್ಯಾರಂಟಿಗಳು ಅಂತಂದ್ರೆ, ಏನು ಕಳೆದ 10 ವರ್ಷಗಳಲ್ಲಿ ಈ ಬಿಜೆಪಿ ಏನು ಪ್ರಣಾಳಿಕೆ ಇಟ್ಕೊಂಡು ಮುಂದೆ ಬಂದಿತ್ತು, 2 ಕೋಟಿ ಉದ್ಯೋಗ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿತ್ತು, ರೈತರಿಗೆ ನ್ಯಾಯ ಮಾಡ್ತೀವಿ ಅಂತ ಹೇಳಿತ್ತು, ಮಹಿಳೆಯರಿಗೆ ನ್ಯಾಯ ಮಾಡ್ತೀವಿ ಅಂತ ಹೇಳಿತ್ತು, ಕಪ್ಪು ಹಣ ತರ್ತೀವಿ ಅಂತ ಹೇಳಿತ್ತು, ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿತ್ತು, ಇನ್ನು ಏನೇನೋ ಬಾಯಿಗೆ ಬಂದಿದ್ದ ವಾಗ್ದಾನಗಳೆಲ್ಲ ಮಾಡಿದ್ರು. ಬಟ್ ಆದ್ರೆ ಮಾಡಿದ್ದೇನೆ ಇವರು ಎಲ್ಲಾ ಬೆಲೆಗಳು ಜಾಸ್ತಿ ಮಾಡಿದ್ರು. ಬಡವರಂತೂ ಜೀವನ ಮಾಡಕ್ಕೆ ದುಸ್ತರವಾದಂತ ಪರಿಸ್ಥಿತಿ ತಂದ್ಬಿಟ್ರು. ಇವರೆಲ್ಲ ಮಾಡಿರೋದೆಲ್ಲ ಶ್ರೀಮಂತರಿಗೆ ಇನ್ನೂ ಶ್ರೀಮಂತಿಕೆಯನ್ನು ಕೊಡೋದು ಬಿಟ್ಟು ಬಡವ್ರನ್ನ ಇನ್ನೂ ಬಡವರು ಮಾಡ್ತಾ ಹೋದ್ರು. ಅದಕ್ಕೋಸ್ಕರ ಜನ ಕಷ್ಟ ಪಡ್ತಾ ಇದಾರೆ, ಅವ್ರಿಗೆ ಸ್ವಲ್ಪ ಆದ್ರೂ ಸಹಾಯ ಆಗ್ಲಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಆಲೋಚನೆ ಮಾಡಿ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನು ನಿಮಗೆ ಕೊಟ್ಟರು. ಆ ಗ್ಯಾರಂಟಿ ಕಾರ್ಡ್ಗಳನ್ನ ಚುನಾವಣೆ ನಂತರ ನಿಮಗೆ ಪ್ರತಿಯೊಂದು ಕುಟುಂಬಕ್ಕೆ ಕನಿಷ್ಠ 5,000 ರೂಪಾಯಿ ನಿಮ್ಮ ಕುಟುಂಬಕ್ಕೆ ಸೇರ್ತಾ ಇದೆಯಾ ಇಲ್ವಾ? ಮಹಿಳೆಯರು ವಾಯ್ಸ್ ಇಲ್ಲ, ತಗೊಂಡಿರೋದು ನೀವೇ ಜಾಸ್ತಿ. ಸೇರ್ತಾ ಇದೆಯಾ ಅಲ್ವಾ? 25 ವರ್ಷಗಳ ಹಿಂದೆ ನಾನು ವಿದ್ಯಾರ್ಥಿ ಆಗಿದ್ದಾಗ NSU ಸೇರ್ಕೊಂಡೆ. ಸಲೀಂ ಅಹಮದ್ ಅವರು ನನ್ನನ್ನ ವಿದ್ಯಾರ್ಥಿ ಕಾಂಗ್ರೆಸ್ ಸೇರಿಸಿದ್ರು. ನಂತರ ಆರಾಧ್ಯ ನನಗೆ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಸೇರಿಸಿದ್ರು. ಮತ್ತೆ ದಿನೇಶ್ ಗುಂಡ್ರಾವ್ ಕಮಿಟಿಯಲ್ಲಿ ನಾನು ಸ್ಟೇಟ್ ಯೂತ್ ಕಾಂಗ್ರೆಸ್ ಅಲ್ಲಿ ಸೆಕ್ರೆಟರಿ ಆದೆ. ನನ್ನ ಗುರುಗಳಾದ ಕೃಷ್ಣ ಬೈರೇಗೌಡರು 2006ರಲ್ಲಿ ಪ್ರೆಸಿಡೆಂಟ್ ಆದಾಗ ಯೂತ್ ಕಾಂಗ್ರೆಸ್ಗೆ ನಾನು ಅವರ ಅಧ್ಯಕ್ಷತೆಯಲ್ಲಿ ಅವರ ಕಮಿಟಿಯಲ್ಲಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದೆ. ನಂತರ ಪರಮೇಶ್ವರ್ ಅವರು, ನಂತರ DK ಶಿವಕುಮಾರ್ ಅವರು ನನ್ನನ್ನ ಜಿಲ್ಲಾಧ್ಯಕ್ಷ ಮಾಡಿದ್ರು. ನನ್ನ ಅದೃಷ್ಟದ ಬಾಗಿಲು ತೆಗೆದು ಅನ್ಕೊಳ್ತೀನಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನ ತಂದು ನನಗೆ ಟಿಕೆಟ್ ಕೊಟ್ಟು ನಿಮ್ಮ ಮುಂದೆ ನಿಮ್ಮ ಆಶೀರ್ವಾದಕ್ಕೋಸ್ಕರ ಇಲ್ಲಿ ನಿಲ್ಲಿಸಿದ್ದಾರೆ. ಏನು ನಮ್ಮ ಸರ್ಕಾರ ಚುನಾವಣೆಗೆ ಮುಂಚೆ 5 ಗ್ಯಾರಂಟಿಗಳನ್ನ ಘೋಷಿಸಿತ್ತು. ಅದನ್ನ ಚಾಚು ತಪ್ಪದೆ ಬರೀ 10 ತಿಂಗಳಲ್ಲಿ ಆ ಗ್ಯಾರಂಟಿ ಸ್ಕೀಮ್ಗಳನ್ನು ಅಮಲು ಮಾಡಿದ್ರು. ಬಹಳ ಉತ್ತಮವಾದಂತ ಸ್ಕೀಮ್ಗಳು. ಏನು 2,000 ರೂಪಾಯಿ ಗೃಹಿಣಿಗೆ ಕೊಡುವಂತದ್ದಾಗ್ಬೋದು, ಉಚಿತ ಬಸ್ ಆಗ್ಬೋದು, ಉಚಿತ ಕರೆಂಟ್ ಆಗ್ಬೋದು, 10 kg ಅಕ್ಕಿ ಇರ್ಬೋದು, ಯುವಕರಿಗೆ ನಿರುದ್ಯೋಗಿಗಳು 3,000 ಬರ್ಬೋದು. ಇಂಥ ಒಂದು ಒಳ್ಳೆ ಆಲೋಚನೆ ಕಾಂಗ್ರೆಸ್ ಅವ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಬರಲ್ಲ. ಬಿಜೆಪಿ ಅವರು ಮತ್ತೆ JDS ಅವರು ಅಂದ್ರು, ನಮ್ಮ ಶಾಸಕರು ನನ್ನ ಅಣ್ಣನೂ ಆಗಿರುವಂತ ಡಾಕ್ಟರ್ MC ಸುಧಾಕರ್ ಅವರೇ, ಹಿರಿಯರಾದಂತ ಮುನಿಯಾಂಜಪ್ಪನವರೇ, ರಘುನಾಥ್ನವರೇ, 26ನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ. ಅದರ ಅಭ್ಯರ್ಥಿಯಾಗಿ ನಾನು KV ಗೌತಮ್, ನನ್ನ ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ. ನಾನು KV ಗೌತಮ್ ಅಂತ ಇಂಜಿನಿಯರು. ನನ್ನ ಹೆಂಡತಿ ಪದ್ಮಶ್ರೀ ಅಂತ ಡಾಕ್ಟ್ರು. ನನಗಿಬ್ಬರು ಮಕ್ಕಳು, ಒಬ್ಬ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, ಮಗಳು 2nd PUC ಓದ್ತಾಳೆ. ನಮ್ಮ 2 ಸಿಸ್ಟರ್ಸ್ ಕೋಲಾರ ಕೊಟ್ಟಿದ್ದು, ಒಬ್ರು ಶ್ರೀನಿವಾಸಪುರ, ಇನ್ನೊಬ್ರು ಕೋಲಾರ ನಗರ. ನಮ್ಮ ತಾಯಿ ದಿವಂಗತ ಪುಟ್ಟಮ್ಮ ಇದೇ ಚಿಂತಾಮಣಿ ಅವರು. ನನ್ನ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲೇ ಆಗಿದ್ದು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ.